ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡೋದ್ರ ಮೂಲಕ ಅಂದು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ಲೇಷಿಗಾಗಿ ಸರ್ವರಿಗೂ ಒಂದೇ ಒಂದು ದೇವಾಲಯ, ಅದು ಕಂಬವಿಲ್ಲದ ದೇವಾಲಯ. ಅಂತಹ ದೇವಾಲಯದಲ್ಲಿ ಹುಟ್ಟಿ ಬರ್ತಕ್ಕಂತಹ ಇಡೀ ಮಾನವ ಜೀವರಾಶಿಗಳಿಗೂ ಎಲ್ಲರಿಗೂ ಒಬ್ಬನೇ ದೇವರು. ಅಂತಹ ದೇವನನ್ನು ಪ್ರತಿಯೊಬ್ಬರು ತನ್ನ ತಾನು ಅರಿತುಕೊಂಡು ತಾನೇ ದೇವನನ್ನು ಅರಿತುಕೊಂಡು ಬದುಕಲು ಬರುತ್ತದೆ ಅಂತಕ್ಕಂಥ ಒಂದು ಮಹಾನ್ ತತ್ವ ಕೊಟ್ಟಿದ್ದಾರೆ ಇಷ್ಟಲಿಂಗದ ಮೂಲಕ. ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಹೀಗೆ ಮಹಾತ್ಮ ಬಸವಣ್ಣನವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಮಿತ್ತ ಭಾರತೀಯರೆಲ್ಲರಿಗೂ ಅನುಭವ ಮಂಟಪ, ಶರಣರ ನಾಡು, ಬಸವ ಕಲ್ಯಾಣದ ಭೂಮಿಯಿಂದ ಇಡೀ 150 ಕೋಟಿ ಭಾರತೀಯರಿಗೆ ಈ ಮುಂಜಾನೆಯ ಶರಣ. ಒಂದು ಅಲ್ಲಮ ಪ್ರಭುರವರ ವಚನ: ಆನೆಯ ಜರಿದು ಕೋಣವನ್ನು ಏರಿದರೆ ಆರೇನು ಮಾಡುವರು? ಪಾಯಸ ಜರಿದು ಮದ್ಯವ ಕುಡಿದರೆ ಆರೇನು ಮಾಡುವರು? ಕಸ್ತೂರಿ ಬಿಟ್ಟು ಕೆಸರನ್ನೇ ಹೋಸಿಕೊಂಡರೆ ಆರೇನು ಮಾಡುವರು? ಅರಿದರಿದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ವಾದಿಸಿದರೆ, ಅರಿದರಿದು ನಮ್ಮ ಈ ಗುಹೇಶ್ವರ ಲಿಂಗದಲ್ಲಿ ವಾದಿಸಿದರೆ आरेनु ಮಾಡುವರು? अल्लम प्रभु जी का एक ही एक वचन, ये जो आज बसवादी शिव शरणर हिंदू समावेश जो करने जा रहे हैं ना, इनका पूरा अंदर का पोल खुल जाता. एक ही एक वचन इनका जो फैलाने का कोशिश कर रहे दिमागों में लोगों का झगड़ा लगाने का, अंगार लगाने का, तो ऐसा काम बसवण्णा जी और अल्लम प्रभु जी ने नहीं किया. उन लोगों ने 12वीं शताब्दी के अंदर सब कुछ जोड़ने का काम किया है. इतिहास पढ़ो, वचनों में मिलता है. हाँ, तो इसीलिए जैसे कि एक घर में चावल पकाना है, समझो चावल के अंदर अगर रेती मिलाया गया तो हम वैसे पका के खाएंगे तो पेट में बीमारी आकर मर सकता है. वैसा ही बसवादी शिव शरणरों का जो एक लिंगानिष्ठेय वचन, दो मिलाए तो 4 होता है. सारी दुनिया के अंदर ऐसे वचन को कोई झूठ नहीं मान सकता, बिल्कुल 100% करेक्ट है. तो 33 भाषा में 33 लैंग्वेज में एक किताबें आए हैं. फिर भी इसका जो सच्चाई को मिटाने के वास्ते एक बहुत बड़ा कोशिश चल रहा है. एक राजनीति का देश के अंदर एक गुलामगिरी का विचारों को लाने के वास्ते ऐसा मालूम हो रहा है. तो उन लोगों को मैं एक विनती करता हूँ, ऐसे वचनों को विचार अगर लोगों को बताते जाएंगे तो समाज के अंदर सब लोग मिलकर खुशी से जीने को आता है ना. हाँ, तो आप लोगों को मिलाकर डुप्लीकेट नोट, जैसे कि डुप्लीकेट नोट भी इधर उधर कोई ना कोई पकड़ता है ना, वैसा ही बहुत सारे वचन हैं. तुम लोगों को झूठा प्रचार कर रहा बोलकर पकड़ने के वास्ते बहुत सारे वचन हैं. इसीलिए मैं बोलता हूँ, वैसा हिंदू बोल के शब्द मिलाने के बदले में बसवादी शिव शरणರ ಸ್ಥಾಪಿಸಿದ ಅನುಭವ ಮಂಟಪದ, ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಸರ್ವ ಸಮಾನತೆಯ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ, ಜೀವಗಳಲ್ಲಿ ದೇವರನ್ನು ಕಾಣುವ ಲಿಂಗಾಯತ ಧರ್ಮದ ಸಮಾವೇಶ ಅಂತೇಳಿ ಮಾಡಿ, ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ, ರುದ್ರಾಕ್ಷಿ ಧರಿಸಿಕೊಂಡು ಪ್ರಚಾರ ಮಾಡಿದರೆ ಮಾತ್ರ ನಿಮಗೆ ನಿಮ್ಮ ಅಂತರಂಗದ ಆತ್ಮಕ್ಕೆ ತಲುಪುತ್ತದೆ. ಇಲ್ಲ ಹೋದರೆ ಆತ್ಮವಂಚಕರಾಗುತ್ತೀರಿ, ದೇಶದ್ರೋಹಿಗಳಾಗುತ್ತೀರಿ. ಇದನ್ನು ಕೈ ಬಿಡಬೇಕಂತ ಹೇಳುತ್ತಾ ತಮ್ಮೆಲ್ಲರಿಗೂ ಈ ವಚನದ ಅಲ್ಲಮಪ್ರಭುರವರ ವಚನ ಸಾರಾಂಶ ಹೇಳಿ ನಾನು ನನ್ನ ವಿಚಾರ ಮುಗಿಸುತ್ತೇನೆ. ಯುವಕರು ಬಹಳಷ್ಟು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ನನ್ನನ್ನು ಒಳಗೊಂಡು ಅನೇಕ ಜನಗಳು ದುಶ್ಚಟ ದುರ್ಗುಣಕ್ಕೆ ಬಲಿಯಾಗಿ ಹಾಳಾಗಿ ಹೋಗ್ತಾ ಇದ್ದಾರೆ. ಅವರೆಲ್ಲರನ್ನ ಸಜ್ಜನ್ ಸಮಾಜ
ಕರ್ಕೊಂಡು ಬಂದು ಅವರಿಗೆಲ್ಲರಿಗೂ ಒಳ್ಳೆ ವ್ಯಕ್ತಿ ಮಾಡಲು ಅಲ್ಲಮಪ್ರಭುರವರ ವಚನ, ಆನೆಯ ಜರಿದು ಕೋಣವನ್ನೇರಿದರೆ ಆ हाथी के ऊपर बैठ के चलो बोले तो नहीं, मैं कोणा भैंस के ऊपर बैठ के जाता हूँ बोलते हैं कुछ लोग। तो वैसे को क्या कर सकते हैं। पायस जरिदो मध्य व कुड़ीदरे, दूध के अंदर काजू बादाम डाल के एक अच्छा पायस बनाए भाई, तुम्हारे हेल्थ के लिए अच्छा है, खाओ पियो बोले तो नहीं नहीं वो मेरे को नहीं चलता, मेरे को शराब होना चाहिए, ऐसा बोलने लोग क्या कर सकते। कस्तूरी बिट्टु ಕೆಸರನ್ನೇ ಹೋಸಿಕೊಂಡರೆ, ಏಕ್ ಗಿಡದ ಒಂದು ಮರಗಳನ್ನು ಮನೆಯ ಸುತ್ತಮುತ್ತ ಹಚ್ಚಿಕೊಂಡು ಒಂದು ಸುಗಂಧ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ರಪ್ಪ ಅಂತಂದರೆ, ಅಲ್ಲ ನಾವು ಪ್ಲಾಸ್ಟಿಕ್ ಗಿಡಗಳು ಹಚ್ತೀವಿ, ಪ್ಲಾಸ್ಟಿಕ್ ಹೂವಿನ ಗಿಡಗಳು ಹಚ್ಕೊಂಡು ವಾಸನೆ ತಗೋತೀವಿ ಅಂದರೆ ವಾಸನೆ ಸಿಗ್ತದಾ? ಈ ಥರ ವಿರೋಧ, ಸತ್ಯದ ವಿರೋಧ ಮಾಡ್ತಕ್ಕಂಥವ್ರು. ಮತ್ತು ಅರಿದರಿದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಇವರಿಗೆಲ್ಲ ಗೊತ್ತಿದೆ ಸತ್ಯ ಯಾವುದು ಅಸತ್ಯ ಯಾವುದು. ಆದರೆ ದೇಶದಲ್ಲಿ ಗುಡಿಗುಂಡಾರಗಳ ಮೂಲಕ ಕೋಟಿಗಟ್ಟಲೆ ದುಡ್ಡು ಬರ್ತಾ ಇದೆಯಲ್ಲ, ಆ ಪಾಪಿಯ ಧನದಿಂದ ಇವತ್ತು ರಾಜಕಾರಣ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಇದು ದೇಶಕ್ಕೆ ಗಂಡಾಂತರವಾಗಲಿದೆ. ಆದ್ದರಿಂದ ಇದನ್ನು ಕೈ ಬಿಡಬೇಕು. ಸತ್ಯ ಶರಣರನ್ನ ಮಹಾತ್ಮ ಬಸವಣ್ಣನವರನ್ನು, ಅಲ್ಲಮಪ್ರಭುರವರು, ಅಕ್ಕ ಮಹಾದೇವಿಯರವರು, ಸಿದ್ದರಾಮೇಶ್ವರವರು, ಅಂಬಿಗರ ಚೌಡ, ಮಡಿವಾಳ ಮಾಚಾಯ, ಮಾದರ್ ಚೆನ್ನ, ಡೋರ್ಕಕ್ಕ ಎಲ್ಲ ಸಮುದಾಯದವರು ಕೂಡಿ ಕಟ್ಟಿದ ಧರ್ಮವಿದೆ. ಇವತ್ತಿನ ಲಿಂಗಾಯತರೇನಿದ್ದಾರಲ್ಲ ಇವರು ಆಚರಣೆ ಬಹಳ ಜನ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಅವತ್ತಿನ ದಿವಸ ಯಾರ್ಯಾರು ಈ ಧರ್ಮದಲ್ಲಿ ಇದ್ದರು ಬಸವಣ್ಣನವರು ಅನುಭವ ಮಂಟಪದಲ್ಲಿ, ಅವರು ಮತ್ತೆ ಎಲ್ಲರೂ ಒಂದಾಗಿ ಈ ಧರ್ಮವನ್ನು, ಈ ವೈಜ್ಞಾನಿಕ ಧರ್ಮವನ್ನು, ಈ ವೈಚಾರಿಕ ಧರ್ಮವನ್ನು, ಈ ದೇಹವೇ ದೇವಸ್ಥಾನವಿದೆ ಅಂಥೇಳಿ ಈ ಸತ್ಯವನ್ನು ಉಳಿಸಿಕೊಳ್ಳಲು ಅವರೆಲ್ಲರೂ ಮುಂದಾದರೆ ಮಾತ್ರ ನಮ್ಮ ಭಾರತ ದೇಶದ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಲಿದೆ ಎಂದು ಹೇಳುತ್ತಾ ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಮತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು, ಎಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು, ನೀವೆಲ್ಲರೂ ಅಜ್ಞಾನದ ಆಚರಣೆಯನ್ನು ಕೈಬಿಟ್ಟು ವಿಜ್ಞಾನದ ಆಚರಣೆ ಕಡೆ ಜನರಿಗೆ ತಿಳಿಸಬೇಕಂತೇಳಿ ನೆನೆಸ್ಕೊಳ್ತಾ ಮತ್ತೊಮ್ಮೆ ಇಡೀ ಭಾರತೀಯರೆಲ್ಲರಿಗೂ ಭಾಗ್ಯದ ತಲೆ ಮುಗಿದ ಕೈಲಿಂದ ಶರಣ.